ನಮಸ್ಕಾರ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತರು. ಅವರು ಟೆಂಪಲ್ ರನ್ ಮಾಡೋದು ಹೊಸ್ತೇನಲ್ಲ, ಆಗಾಗ ರೌಂಡ್ ಆಗ್ತಾ ಇರ್ತಾರೆ. ಎಲ್ಲೋ ಪವಿತ್ರ ನೀರು ಕಂಡ್ರೆ ಹೋಗಿ ಮುಳುಗಿ ಹೇಳ್ತಾರೆ, ಬರ್ತಾರೆ. ಅದು ತಪ್ಪಲ್ಲ, ಅದು ಅವರವರಿಗೆ ಬಿಟ್ಟಿದ್ದು. ಈ ದೇವರನ್ನು ನಂಬೋದು ಬಿಡೋದು ಅದು ಅವ್ರ ವೈಯಕ್ತಿಕ. ಆದರೆ ಈಗ ಒಂದು ಚರ್ಚೆ ನಡೀತಾ ಇದೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹಾಸನಾಂಬಾ ದೇವಿಯ ದರ್ಶನಕ್ಕೆ ಹೋಗಿದ್ದರು. ನಿಮ್ಗೆ ಗೊತ್ತಲ್ವ, ಆ ದೇವಸ್ಥಾನ ವರ್ಷಕ್ಕೆ ಒಂದು ಸಲ ಬಾಗಿಲು ತೆಗೆಯುತ್ತೆ. ಸೊ ಅಲ್ಲಿ ಡಿ ಕೆ ಶಿವಕುಮಾರ್ ಮಾಡಿದ್ದೇನು, ಅದೇನೋ ಶತ್ರುಗಳನ್ನು ಮುಗಿಸುವ ಒಂದು ಯಾಗವನ್ನು ಮಾಡಿದ್ರು ಅಂತ ಸುದ್ದಿ. ಯಾಗ ಅಲ್ಲ, ಅದು ಪೂಜೆ. ಅದು ಒಂದು ಪೂಜೆಯನ್ನು ಮಾಡಿದ್ರಂತೆ. ಅದಾದ ಮೇಲೆ ದೇವರು ಬಲಗಡೆಯಿಂದ ಹೂ ಕೊಟ್ಟರಂತೆ. ಸೊ ಆದ್ದರಿಂದ ಅವರ ಕನಸೇನಿದೆ, ಕನಸು ಈಡೇರುತ್ತೆ, ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವರ ಅಭಿಮಾನಿಗಳೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ದೇವರಿಗೆ ಯಾರನ್ನೋ ಮುಖ್ಯಮಂತ್ರಿ ಮಾಡದೇ ಇರೋದು ಅದೊಂದೇ ಕೆಲಸನ ಗೊತ್ತಿಲ್ಲ ನನಗೆ. ಸೊ ಅದು ಅವರವ್ರ ನಂಬಿಕೆ. ಆದರೆ ನನ್ನ ಪ್ರಶ್ನೆ ಅದಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಶತ್ರುಗಳು ಯಾರು, ಯಾರ ವಿರುದ್ಧ ಅವರು ಈ ಒಂದು ಶತ್ರುಗಳನ್ನು ನಿರ್ನಾಮ ಮಾಡುವಂಥ ಪೂಜೆ ಮಾಡಿಸಿದ್ರು ಗೊತ್ತಿಲ್ಲ ನನಗೆ. ನಾನು ಪೂಜಾರಿಯೂ ಅಲ್ಲ, ಪೂಜೆನೂ ಗೊತ್ತಿಲ್ಲ. ಬಂದು ವರದಿ ಪ್ರಕಾರ ಅವರು ಶತ್ರು ವಿನಾಶ ಪೂಜೆ ಅಂತೆ. ಹಾಗಿದ್ರೆ ಇವರು ಮೊದಲನೆಯವರು ಅಲ್ಲ ಅಂತ. ಶತ್ರು ವಿನಾಶ ಇಂಥ ಕೆಲಸವನ್ನು ಮಾಡಿದ್ರೆ ಭಾಳಷ್ಟು ರಾಜಕಾರಣಿಗಳಿದ್ದಾರೆ ಕರ್ನಾಟಕದಲ್ಲಿ. ಅದರಲ್ಲಿ ಎಸ್ಪೆಷಲಿ ನಮ್ಮ ಯಡಿಯೂರಪ್ಪನವರು ಅವರೆಲ್ಲೋ ಕೇರಳಕ್ಕೆ ಹೋಗಿ ಮಾಡಿಸಿದ್ರು ಅಂತ. ಇದೂ ಅಲ್ಲ, ಇದಕ್ಕೂ ಹಿಂದಿನ ಕಥೆ ಹೇಳ್ತೀನಿ ನಿಮಗೆ. ಅದು ದೇವೇಗೌಡರು ಹೆಗಡೆ ನಡುವೆ ಏನು ಜಟಾಪಟಿ ಅಧಿಕಾರ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ಸುದ್ದಿ ಬಂದಿತ್ತು. ಇದು ಎಷ್ಟು ಮಟ್ಟಿಗೆ ನಿಜ ಗೊತ್ತಿಲ್ಲ. ನಾನು ದೇವೇಗೌಡರ ಸುತ್ತಮುತ್ತಲು ಹಲವರನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದ್ದಿದೆ, ಆದರೆ ಯಾರೂ ಸರಿಯಾದ ಉತ್ತರ ನನಗೆ ಕೊಟ್ಟಿಲ್ಲ. ಸ್ವತಃ ದೇವೇಗೌಡರನ್ನ ಕೇಳೋಣ ಅಂದ್ಕೊಂಡು ಹಲವು ಸಂದರ್ಭದಲ್ಲಿ ನಾನು ಯತ್ನ ಮಾಡಿದೆ. ನಂತರ ಯಾಕ ಪಾಪ ಹಿರಿಯ ಮನುಷ್ಯ ಬೇಡ ಅಂತ ಬಿಟ್ಟು. ಅದೇನು ಅಂದರೆ, ಅವರು ಯಾವಾಗಲೂ ಈ ಶತ್ರುಗಳನ್ನು ಮುಗಿಸುವುದಕ್ಕಾಗಿ ಹಾಸನದಲ್ಲಿ ಒಂದು ಜೀವಂತ ಕುದುರೆಯನ್ನು ಹುಗಿದ್ಬಿಟ್ರು ಅಂತ ಸುದ್ದಿ. ಇದೆಲ್ಲ 100% ಸತ್ಯ ಆಗಿರಲ್ಲ ಅಂತ, ಹಾಗಂತ ಪೂರ್ಣ ಸುಳ್ಳು ಅಂತಲೂ ನಾನು ಹೇಳಲಾರೆ. ಒಂದು ಕುದುರೆಯನ್ನು ಜೀವಂತವಾಗಿ ಹುಗಿಯುವಂಥ ಒಂದು ಪೂಜೆ ಇದೆ ಇಲ್ಲಿ ಅನ್ನೋದಿದೆಯಲ್ಲ, ಅದು ಹಾರಿಬಲ್ಲ ಅಂತ ನನಗೆ. ಸೊ ಈಗ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಟೆಂಪಲ್ ರನ್, ಅದರ ಜೊತೆಗೆ ಈಗ ಶತ್ರು ವಿನಾಶ ಪೂಜೆ. ಸೊ ಹಾಸನಾಂಬೆ ಶತ್ರು ವಿನಾಶವನ್ನು ಮಾಡ್ತಾರ ಅಂತ. ಹೂವಂತೂ ಸಿಕ್ಕಿದೆಯಂತೆ ಬಲಗೆ. ಅವರು ಸಪತ್ನಿಕರಾಗಿ ಹೋಗಿದ್ದರು. ಸಪತ್ನಿಕ ಅಂದರೆ ಹೆಂಡತಿಯ ಜೊತೆಗೆ ಹೋಗಿದ್ದರು. ವಿಶೇಷವಾಗಿ ಅವರು ಆ ದೇವರ ಎದುರು 15 ನಿಮಿಷಗಳ ಕಾಲ ಪೂಜೆಯನ್ನು ಮಾಡಿ ಕುಳಿತಿದ್ರಂತೆ. ಮನುಷ್ಯನಿಗೆ ಆಸೆ ಇರೋದು ಸಹಜ, ಕನಸುಗಳಿರೋದು ಸಹಜ, ಈಡೇರಲಿ ಅಂತಿರೋದು ಸಹಜ, ಅಧಿಕಾರ ಬೇಕೇ ಬೇಕು ಅನ್ನೋದು ಸಹಜ. ಸೊ ಇಷ್ಟು ವರ್ಷ ರಾಜಕಾರಣ ಮಾಡಿದ ಡಿ ಕೆ ಶಿವಕುಮಾರ್ ಏನೇನು ಪಡಿಬೇಕೋ ಅದನ್ನೆಲ್ಲ ಪಡೆದಿದ್ದಾರೆ. ಈಗ ಉಳಿದಿರೋದು ಮುಖ್ಯಮಂತ್ರಿ ಸ್ಥಾನ ಒಂದೇ. ಸೊ ಆ ಸ್ಥಾನವನ್ನು ಪಡಿಬೇಕು ಅನ್ನೋದು ಇದೆಲ್ಲ ಹೇಗಿರುತ್ತೆ ಗೊತ್ತಾ ನಿಮಗೆ? ಒಂದು ಕಲ್ಲು ಹೊಡೆಯೋದು ಅಂತ. ನೀವು ಬಿದ್ದರೆ ಮಾವಿನಕಾಯಿ, ಇಲ್ಲ ಕಲ್ಲು. ಸೊ ಆದರೆ ಇದರಲ್ಲಿ ಹಲವು ಸಂದರ್ಭದಲ್ಲಿ ಈ ಕಾಕತಾಳೀಯವಾದದ್ದು ನಡೀತಾ ಇರುತ್ತೆ ಅಂತ. ಹಲವು ರಾಜಕಾರಣಿಗಳು ಹೀಗೆ ಹೇಳಿದ್ದನ್ನು ಮಾಡಿದ್ದನ್ನು ನನ್ನ ಪತ್ರಿಕೋದ್ಯಮದಲ್ಲಿ ನೋಡಿದ್ದೀನಿ. ಹಾಗೆಯೇ ಹಲವು ಮಾಜಿ ಮುಖ್ಯಮಂತ್ರಿಗಳು ಅವರವರು ಎಂಥ ಪೂಜೆಗಳನ್ನ ಮಾಡ್ತಾರೆ ಅಂತ ನೋಡಿದ್ದೀನಿ. ಸೊ ನಾವು ಬಹಳ ಡೆಮೊಕ್ರೇಟ್ ಇನ್ನೊಂದು ಮತ್ತು ನಂಬಿದವರು ಅಂತ ಅಂದವರು ಮಾಡಿದ್ದೆ. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಇವಿಡೆಗೆ ಎಸ್ ಎಂ ಕೃಷ್ಣ ಅವರು ವಿದೇಶದಲ್ಲಿ ಶಿಕ್ಷಣ ಪಡೆದಂಥವ್ರು. ಅವರಿಗೂ ಇಂಥ ಮೂಢನಂಬಿಕೆ ಇತ್ತು ಅಂತ. ಅವರು ಭಾಳ ಸಂದರ್ಭದಲ್ಲಿ ಯಾರೋ ಒಬ್ಬರು, ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ, ಹೇಳಿದ್ದಾರೆ ಜ್ಯೋತಿಷಿಯವರು. ಅವ್ರಿಗೆ ಹೇಳಿದ್ರು, ನೀವು ಮುಖ್ಯಮಂತ್ರಿ ಆಗಿದ್ರೆ ಏನು ಮಾಡಬೇಕು ಅಂತ. ಮೊದಲು ಅವ್ರು ಹೇಳಿದ್ದು ವಾಸ್ತು ಕರೆಕ್ಟಾಗಿಲ್ಲ. ಸೊ ಅವರ ಸರ್ಕಾರಿ ಬಾಗಿಲುಗಳೆಲ್ಲ ಕಿತ್ತಾಕ್ಸಿದ್ರು, ಎದುರುಗಡೆ ಏನೋ ಒಂದು ಮಾಡಿದ್ರು. ನಂತರ ಇದರಿಂದ ಆಯ್ತೋ ಇಲ್ಲ ಗೊತ್ತಿಲ್ಲ, ಇದಾಗಿ 2 ವರ್ಷಗಳ ನಂತರ ಅವರು ಮುಖ್ಯಮಂತ್ರಿ ಆದರು. ರಾಜಕಾರಣಿಗಳೇ ಹಾಗೆ, ಇದೊಂದು ರೋಗ ಇದ್ದೇ ಇರುತ್ತೆ ಅಂತ. ಈ ರೋಗ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಹಿಡಿದುಕೊಂಡಿದೆ ಅಂತ. ಸೊ ಈಗ ನಾನು ಕೇಳೋ ಪ್ರಶ್ನೆ, ಇದರಿಂದ ಆಗೋದೇನು ಗೊತ್ತಾ ನಿಮಗೆ? ಒಂದೊಮ್ಮೆ ಮುಖ್ಯಮಂತ್ರಿಗಳಾಗಿಲ್ಲ ಅಂದ್ಕೊಳ್ರಿ, ಆವಾಗ ದೇವ್ರ ಕಥೆ ಏನು? ಆಶೀರ್ವಾದ ಮಾಡಿದ ಹೂ ಕೊಟ್ಟಿದ್ದ ದೇವ್ರ ಕಥೆ ಏನರಪ್ಪ? ಅವ್ರ ವ್ಯಾಲ್ಯೂ ಏನಾಗುತ್ತೆ? ನಾನು ಜನರ ನಂಬಿಕೆಯನ್ನು ಟೀಕೆ ಮಾಡ್ತಾ ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ನನಗೆ ನಂಬಿಕೆ ಇಲ್ಲದೆ ಇರ್ಬೋದು, ಇನ್ನೊಬ್ಬರಿಗೆ ನಂಬಿಕೆ ಇರುತ್ತೆ. ನಾನು ದೇವಸ್ಥಾನಗಳಿಗೆ ಹೋಗಲ್ಲ, ನಾನು ಏನು ಪೂಜೆ ಪುನಸ್ಕಾರ ಮಾಡಲ್ಲ. ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ, ದೇವರು ಮತ್ತು ಮನುಷ್ಯರ ನಡುವೆ ಇಡುವ ಸಂಬಂಧ ಇದೆಯಲ್ಲ, ಅದು ಭಾಳ ಇಂಡಿವಿಜುವಲ್ ಅಂತ. ಸೊ ದೇವ್ರ ಹತ್ರ ನಾನು ಹೇಳಿರ್ತೀನಿ, ನನ್ನ ತಂಟೆಗೆ ಬರಬೇಡಪ್ಪ, ನಾನು ನಿನ್ನ ತಂಟೆಗೆ ಬರಲ್ಲ. ದಟ್ ಇಸ್ ಮೈ ಅಗ್ರಿಮೆಂಟ್ ವಿತ್ ಗಾಡ್ ಅಂತ. ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಆದರೆ ಇದು ಮೂಢ ನಂಬಿಕೆಯ ಹಂತಕ್ಕೆ ಹೋದರೆ ಅದು ಅಪಾಯಕಾರಿಯಾದ್ದು.
ಮನುಷ್ಯನಿಗೆ ನಂಬಿಕೆ ಬೇಕು, ಮೂಢನಂಬಿಕೆ ಅಲ್ಲ. ಈ ಮೂಢನಂಬಿಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಒಂದು ಕಡೆ ಯಾರಿಗೋ ದೇವರು ಬಲಗಡೆ ಹೂ ಕೊಟ್ಟ ಅಂತಂದರೆ ಇನ್ಯಾರೋ ಹೋಗಿ ಬಲಗಡೆನೋ ಎಡಗಡೆನೋ ಹೂ ಬೀಳುತ್ತೆ ಅಂತ ಕಾಯ್ತಾರೆ. ಸೊ ಬಲಗಡೆ ಹೂ ಬಿತ್ತು ಅಂದರೆ ಏನೋ ಒಂದು ಕಾನ್ಫಿಡೆನ್ಸು, ಎಡಗಡೆ ಹೂ ಬಿದ್ದರೆ ನೋ ಕಾನ್ಫಿಡೆನ್ಸ್, ಬದುಕಲ್ಲಿ ಶಕ್ತಿಯನ್ನು ಕಳ್ಕೊಬಿಡ್ತಾರೆ. ಆದ್ದರಿಂದ ಯಾರನ್ನ ಎಷ್ಟು ನಂಬಬೇಕು ನಂಬಕೂಡದು ಅನ್ನೋದು ಭಾಳ ಮುಖ್ಯವಾದ್ದು. ಅದರ ಜೊತೆಗೆ ಏನು ಗೊತ್ತಾ ನಿಮಗೆ, ಭಾಳ ಸ್ಪಷ್ಟವಾಗಿ ನಾನು ಯಾರ ಹತ್ರ ಮಾತಾಡ್ತಾ ಇದ್ದೆ, ಅವರು ನನಗೊಂದು ಮಾತನ್ನು ಹೇಳಿದರು, ನಂಬಿಕೆ ಮತ್ತು ವೈಜ್ಞಾನಿಕ ಮನೋಭಾವದ ನಡುವೆ ಇರುವ ವ್ಯತ್ಯಾಸ ಏನು ಅಂತ. ನಾನು ಇನ್ನೊಂದು ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದೆ ಅನಿಸುತ್ತೆ. ಸೊ ನಂಬಿಕೆ ಅನ್ನೋದಿದೆಯಲ್ಲ, ಅದು ನಿಮ್ಮ ವೈಚಾರಿಕತೆಯನ್ನು ನಾಶಪಡಿಸುತ್ತೆ ಅಂತ. ನೀನು ನಂಬಿದ ತಕ್ಷಣ ನೀವು ಪ್ರಶ್ನೆ ಕೇಳೋದನ್ನು ನಿಲ್ಲಿಸ್ತೀರಿ. ವಿಜ್ಞಾನ ಹಾಗಲ್ಲ. ವಿಜ್ಞಾನ ಪ್ರಶ್ನೆ ಕೇಳುವುದನ್ನು ಕಲಿಸುತ್ತೆ, ನಂಬಿಕೆ ಪ್ರಶ್ನೆ ಕೇಳದಿರುವುದನ್ನು ಕಲಿಸುತ್ತೆ. ಆದ್ದರಿಂದ ಯಾವನ ನಂಬಿಕೆ ದೈವ ಅಂತ ನಂಬಿಕೆ ಇರ್ತಾನೆ, ಅವನು ಪ್ರಶ್ನೆ ಕೇಳಲ್ಲ, ಆದ್ದರಿಂದ ಅವನು ವೈಚಾರಿಕನಾಗಲ್ಲ ಅಂತ. ಇದನ್ನು ಇನ್ನೊಂದು ರೀತಿ ಹೇಳ್ತೀನಿ ಕೊಡಿ. ಈ ನಂಬಿಕೆ ಅನ್ನೋದಿದೆಯಲ್ಲ, ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ನಂಬಿಕೆ ಇರುತ್ತೆ. ಈ ಎರಡು ರೀತಿಯ ನಂಬಿಕೆ ಇರುವವರ ನಡುವೆ ಗಲಾಟೆಗಳು. ಆದ್ದರಿಂದ ಧಾರ್ಮಿಕ ಗಲಾಟೆಗಳು, ಕೋಮುಗಲಭೆಗಳು ಯಾಕೆ ನಡೀತಾ ಅಂದರೆ, ಈ ವಿಭಿನ್ನ ನಂಬಿಕೆಗಳನ್ನು ಇಟ್ಕೊಂಡವರಿದಾರಲ್ಲ, ಅವರು ಪ್ರಶ್ನಿಸೋಕ್ಕೆ ಹೋಗಲ್ಲ. ವಿಜ್ಞಾನ ಹಾಗಲ್ಲ. ಎಲ್ಲಾದರೂ ವಿಜ್ಞಾನಗಳ ನಡುವೆ ನೀವು ಜಗಳ ನಡೆದಿದ್ದು ನೋಡಿದ್ದೀರಾ? ಯಾವುದೇ ವಿಜ್ಞಾನಿ, ಪಾಕಿಸ್ತಾನದ ವಿಜ್ಞಾನ ಇರಲಿ, ಇಂಡಿಯಾದ ವಿಜ್ಞಾನ ಇರಲಿ, ಅಮೇರಿಕಾದ ವಿಜ್ಞಾನ ಇರಲಿ, ಆಸ್ಟ್ರೇಲಿಯಾದ ವಿಜ್ಞಾನಿ ಇರಲಿ, ವಿಜ್ಞಾನಿಗಳು ಪರಸ್ಪರ ನಂಬಿಕೆಯ ಮೇಲೆ ಸಂಶೋಧನೆ ಮಾಡ್ತಾ ಹೋಗ್ತಾರೆ. ಅದು ವೈಚಾರಿಕತೆಯ ಲಕ್ಷಣ. ಆದರೆ ಯಾರು ಈ ನಂಬಿರ್ತಾರೆ, ಮೂಢರಾಗಿರ್ತಾರೆ, ಅವರು ಜಗಳ ಆಡ್ತಾರೆ, ಬೆಂಕಿ ಹೆಚ್ಚುತ್ತಾರೆ, ರಕ್ತಪಾತಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಯಾರು ಮುಖ್ಯಮಂತ್ರಿ ಜಾಗಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾರೆ, ಅವರು ಮೂಢರಾಗ್ಬಿಡೋದು, ಮೂಢನಂಬಿಕೆ ಇರ್ಕೊಡೋದು. ಈ ವಿಚಾರವನ್ನು ನಾನು ಅವ್ರ ಹತ್ರನೇ ಮಾತನಾಡಿದ್ದೇನೆ. ಡಿ ಕೆ ಶಿವಕುಮಾರ್ ಹತ್ರ ಹಲವು ಸಂದರ್ಭದಲ್ಲಿ ಮಾತನಾಡಿದ್ದೇನೆ, ಈ ಬಗ್ಗೆ ಹೇಳಿದ್ದೀನಿ ನಾನು. ಆದರೆ ಅವ್ರ ನಂಬಿಕೆ, ಅವರು ಅದನ್ನು ನನ್ನ ಜೊತೆ ಪ್ರತಿಕ್ರಿಯಿಸಿದ ರೀತಿ ಬೇರೆ. ಆದರೆ ಬೇಕಾಗಿರಲಿಲ್ಲ, ಇರ್ಕೂಡ್ದು ಅಂತ. ಆ ವಿಚಾರದಲ್ಲಿ ಐ ಅಪ್ರಿಸಿಯೇಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರು ಅನಗತ್ಯವಾಗಿ ಹೋಗಲ್ಲ. ಹಾಗಂತ ಅವರು ದೈವ ವಿರೋಧಿಗಳಂದರೆ ನಾನು ಒಪ್ಪಲಾರೆ. ಅವರು ದೈವ ವಿರೋಧಿ ಅಲ್ಲವೇ ಅಲ್ಲ. ಆದರೆ ಅವರು ಈ ಅನಗತ್ಯವಾದ ಇಂಥ ನಂಬಿಕೆಗಳನ್ನ ಇಟ್ಕೊಂಡಿರಲಿಲ್ಲ. ಅದು ಬಹಳ ಮುಖ್ಯವಾದ್ದು, ಇವತ್ತಿನ ಸಂದರ್ಭದಲ್ಲಿ ಬಹಳ ಮುಖ್ಯವಾದ್ದು. ಈಗ ಪ್ರಚಾರದಲ್ಲಿರುವ ವಿಚಾರಕ್ಕೆ ಬಂದರೆ, ಡಿ ಕೆ ಶಿವಕುಮಾರ್ ಅವರ ಈ ಟೆಂಪಲ್ ರನ್ ಈಗ ಏನು ದೇವರ ಹೂ ಪಡೆಯುವುದು ಮತ್ತು ಶತ್ರು ವಿನಾಶ ಯಾಗ, ಇದು ಒಳ್ಳೆಯ ಲಕ್ಷಣ ಅಲ್ಲ. ರಾಜಕಾರಣಿಗಳು ಈ ಶತ್ರು ವಿನಾಶ ಪೂಜೆ ಮತ್ತು ಯಾಗ ಇಂಥದ್ದನ್ನು ಮಾಡೋದನ್ನು ಬಿಡಬೇಕು. ಹಾಗಾದರೆ ಮಾತ್ರ ದೇಶ ಇದೆಯಲ್ಲ, ಅದು ವೈಚಾರಿಕತೆಯ ನೆಲೆಗಟ್ಟಿನ ಮೇಲೆ ಬೆಳೆಯುತ್ತೆ ಅಂತ. ಅದಿಲ್ಲದೆ ಇಲ್ಲದಿದ್ದರೆ ಈ ರಾಜಕಾರಣಿಗಳು ಜನರನ್ನು ಮೂಢರಾಗಿ ಮಾಡ್ತಾರೆ, ಅಯೋಗ್ಯರನ್ನಾಗಿ ಮಾಡ್ತಾರೆ. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ? ಅಲ್ಟಿಮೇಟ್ಲಿ ಆಗೋದು ಇದು ಯಾರು ಬಲಿಯಾಗೋರು ಯಾರು ಗೊತ್ತಾ? ಸಾಮಾನ್ಯ ಜನ, ಬಡವರು. ಇವರೆಲ್ಲ ಈ ರೀತಿ ಮೂಢನಂಬಿಕೆಯನ್ನು ಯಾರ್ಯಾರು ಸ್ಪ್ರೆಡ್ ಮಾಡ್ತಾರೆ, ಅವ್ರ ಮಕ್ಕಳನ್ನ ವಿದೇಶದಲ್ಲಿ ಕಳಿಸಿ ಅಧ್ಯಯನ ಮಾಡಿಸ್ತಾರೆ. ಆದರೆ ಇದನ್ನು ನಂಬದಂಥ, ಇವರು ಫಾಲೋ ಮಾಡೋವಂಥ ಸಾಮಾನ್ಯ ಜನ, ಮುಗ್ಧ ಜನ, ಅವರು ಇದಕ್ಕೆಲ್ಲ ಬಲಿಯಾಗ್ತಾರೆ. ಮೂಢನಂಬಿಕೆಗೆ ಬಲಿಯಾಗಿ ಅವ್ರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲ್ಲ, ಆ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಲೇ ನನ್ನ ಆಕ್ಷೇಪ ಇಲ್ಲ, ನನಗೆ ಭಾಳ ವರ್ಷದ ಸ್ನೇಹಿತರು ಅವರು. ಆದರೆ ಅವರು ಆಗಬೇಕಾದ್ರೆ ಮೊದಲು ಈ ಮೂಢನಂಬಿಕೆಯನ್ನು ಬಿಡಬೇಕು ಅಂತ. ಈ ಮಾತು ಕೇಳಿದರೆ ಅವ್ರಿಗೆ ಸಿಟ್ಟು ಬರುತ್ತೆ ಅನ್ನೋದು ನನಗೆ ಗೊತ್ತು. ಸಿಟ್ಟು ಬಂದರೂ ನೋ ಪ್ರಾಬ್ಲಮ್, ಇಂಥದ್ದನ್ನು ಬಿಡಬೇಕು. ದೇವರು ಹೂ ಲೆಫ್ಟು ರೈಟು, ದೇವ್ರಿಗೆ ಬೇರೆ ಕೆಲಸ ಇದ್ದೇನೆ ರೀ ಕಡ್ರಿ, ಈಸ್ ಬಿಗ್ಗರ್ ದೆನ್ ಎವ್ರಿಥಿಂಗ್. ಗಾಡ್ ಈಸ್ ಜಸ್ಟ್ ಲೈಕ್ ಎ ಲೈಟ್, ಪವರ್ ಅಂತ. ಅದಕ್ಕೆ ಗುಣ ಇರಲ್ಲ, ಇನ್ನೊಂದಿರಲ್ಲ, ಶಕ್ತಿ ಅದೊಂದು. ಆದ್ದರಿಂದ ಅವರೆಲ್ಲ ಹೂ ಹಾಕಿದರೆ ಇನ್ನೊಂದು ಹಾಕಿದರೆ ಆಗುತ್ತೆ ಅನ್ನೋದು ಮೂರ್ಖತನದ ಪರಮಾವಧಿ. ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅನ್ನಿಸ್ತು. ಯಾಕಂದರೆ ಜನ ಚರ್ಚೆ ಮಾಡ್ತಿದ್ದಾರೆ, ಮಾಧ್ಯಮದವರು ಅದೇ ಹೇಳ್ತಿದ್ದಾರೆ. ಇನ್ನೇನು ಯಾವ ಕಡೆ ಹೂ ಬೀಳುತ್ತೆ, ಎಲ್ಲಿ ಬೀಳುತ್ತೆ ಅಂತ ಜನ ಕಾಯ್ತಾ ಇರ್ತಾರೆ. ಕಾಯ್ದುಕೊಳ್ಳಿ ಬಿಡಿ. ನಮಸ್ಕಾರ.